ಐದನೇ ದಿನವೂ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ, ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಯಾಣಿಕರು. ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದು ಅಂತ ಇನ್ಫಾರ್ಮೇಶನ್ಗಳು ಬರ್ತಾ ಇದೆ. ಮನೆಯಲ್ಲಿ ಇರಬೇಕಾದ್ರೇ ಫ್ಲೈಟ್ ರದ್ದು ಅನ್ನುವಂಥದ್ದೇನಾದರೂ ಮಾಹಿತಿ ಗೊತ್ತಾದರೆ ಹೊರಡುವಂಥ ಪ್ರಸಂಗನೇ ಬರಲ್ಲ. ಆದರೆ ಮನೆಯಿಂದ ಹೊರಟು ಏರ್ಪೋರ್ಟ್ಗೆ ಬಂದ ನಂತರ ಏಕಾಏಕಿ ಹೇಳ್ತಾರೆ ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಇದರಿಂದ ಜನ ಪರದಾಡ್ತಾ ಇದ್ದಾರೆ. 2 ದಿನದಲ್ಲಿ ನಿಮ್ಮ ಹಣ ರೀಫಂಡ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಮಗೆ ಯಾವುದೇ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅಂತ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗೆ ತೆರಳಬೇಕಾದಂತಹ ಪ್ರಯಾಣಿಕರು ನೋಡ್ತಾ ಇದ್ದೀರಿ. ಏರ್ಪೋರ್ಟ್ನಲ್ಲಿ ಸಿಬ್ಬಂದಿಗಳ ಜೊತೆ ಮಾತಿನ ಚಕಮಕಿಯನ್ನ ನಡೆಸ್ತಾ ಇದ್ದಾರೆ ಪ್ರಯಾಣಿಕರು. ಈ ರೀತಿ ಏಕಾಏಕಿ ಈ ರೀತಿ ಮಾಡಿಬಿಟ್ರೆ ಹೇಗೆ ಅಂತ. ದುಬೈಗೆ ತೆರಳಬೇಕಿದ್ದ ಮಲೇಷ್ಯಾ ಕುಟುಂಬ ಸದ್ಯ ಕಂಗಾಲಾಗಿದೆಯಂತೆ. ಜೈಪುರಕ್ಕೆ ತೆರಳಬೇಕಿದ್ದವನಿಗೆ ಫ್ಲೈಟ್ ಕನ್ಫರ್ಮ್ ಆಗದೆ ಒದಾಡ್ತಾ ಇದ್ದಾರೆ. ಬಳ್ಳಾರಿಯಿಂದ ಬಂದಿದ್ದೇನೆ, ಈಗೇನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಪ್ರಯಾಣಿಕರು ಗೋಳಾಡ್ತಾ ಇದ್ದಾರೆ. ನಾವು ಬಳ್ಳಾರಿಯಿಂದ ಬಂದಿರೋದು, ನಾವು ಹೋಗ್ಬೇಕಾಯ್ತು ಚಂಡೀಗಢಗೆ. ಅವ್ರು ಹೇಳ್ತಾ ಇರೋದು ಫ್ಲೈಟ್ ಕ್ಯಾನ್ಸಲೇಷನ್ ಅಂತ ಹೇಳ್ತಾರೆ. ಫ್ಲೈಟ್ ಕ್ಯಾನ್ಸಲೇಷನ್ ಅಂದರೆ ಒಂದು ಪ್ರವಾಹ ಬಂದಿರಬೇಕು ಅಥವಾ ಏನಾದರೂ ನ್ಯಾಷನಲ್ ಅಂದರೆ ಏನಾದರೂ ವೆದರ್ ಕಂಡೀಷನ್ ಈ ಥರ ಇದ್ದರೆ ಫ್ಲೈಟ್ ಕ್ಯಾನ್ಸಲೇಷನ್. ಅದು ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಅದು ಅವ್ರು ಬೇರೆ ಆಲ್ಟರ್ನೇಟಿವ್ ಪ್ಯಾಸೆಂಜರಿಗೆ ಇನ್ನೊಂದು ಆಲ್ಟರ್ನೇಟಿವ್ ಅರೇಂಜ್ ಮಾಡಿ ಕೊಡಬೇಕು. ಅದು ಬಿಟ್ಟು ಒಮ್ಮೆಲೆ ಇಲ್ಲಿ ಬಂದ ತಕ್ಷಣ ನಿಮ್ಮದು ಫ್ಲೈಟ್ ಕ್ಯಾನ್ಸಲೇಷನ್ನು ಆ ಥರ ಅಂದರೆ ಹೆಂಗೆ? ಇಲ್ಲಿ ಬಂದರು ಎಷ್ಟು ಜನಕ್ಕೆ ಅಲ್ಲಿ ನೋಡಿರಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಪ್ರಾಬ್ಲಮ್ ಇದೆ ಅಲ್ಲಿ. ನಮ್ಮದು 4:25 ಅದ, 1 ಗಂಟೆಗೆ ಹೇಳ್ತಾನೆ ಅಂತಾರೆ. ಅದು ಏನು ಇನ್ನೂ ಗೊತ್ತಿಲ್ಲ, ಕನ್ಫರ್ಮೇಷನ್ ಅಂತ ಏನಿಲ್ಲ. ಬೋರ್ಡ್ನಲ್ಲೇನೋ ಆನ್ ಟೈಮ್ ಅಂತ ತೋರಿಸ್ತಾರೆ. ಬಟ್ ಇಲ್ಲಿ ಮಾತ್ರ ಅವ್ರಿಗೆ ಗೊತ್ತಿಲ್ಲ, ಸಿಬ್ಬಂದಿಗೆ ಗೊತ್ತಿಲ್ಲ. ಅದು ಅದೇನು ಹೋಗ್ತದ ಫ್ಲೈಟ್ ಏನು ಆನ್ ಟೈಮ್ ಐತಾ ಇಲ್ಲ ಅಂಬೋದು ಅವ್ರಿಗೆ ಗೊತ್ತಿಲ್ಲ. ಅದು ಡಿಸ್ಪ್ಲೇನಲ್ಲಿ ಅದು ಹಂಗೆ ತೋರಿಸಿದ್ರಿ ಅಂತಾರೆ. ಅಂದರೆ ಡಿಸ್ಪ್ಲೇ ಅಲ್ಲ, ಗೊತ್ತಿತ್ತು ಈಗ ಸಮಸ್ಯೆ ಆಗ್ತಾ ಇದೆ ಅಂತ. ಬಟ್ ವೆಬ್ಸೈಟಲ್ಲಿ ಇದೆ ಅಂತ ತೋರಿಸ್ತಾ ಇದೆ. ನಾಳೆದು ವೆಬ್ಸೈಟಲ್ಲಿ ತೋರಿಸ್ತಾ ಇತ್ತು. ನಾನು ಇಲ್ಲಿ ಬಂದು ಲ್ಯಾಂಡ್ ಆಗ್ತೀನಿ ಕ್ಯಾನ್ಸಲ್ ಅಂತ ರಿಫಂಡ್ ಆಗುತ್ತೆ ಅಂದ್ಕೊಳ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ಡೇ 1-2 ದಿನ ನಂತರ ಫ್ಲೈಟ್ ಸಿಗುತ್ತಾ ನೋಡ್ಬೇಕು. ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಅಲ್ಲ ಅದೇ ಇನ್ಕನ್ವೀನಿಯನ್ಸೇನೆ. ಈಗ ನೋಡಿ, ನಾವು ಇರೋದು 5 ದಿವಸ ರಜಾ, ಇಷ್ಟೆಲ್ಲ 1-2 ಲಕ್ಷ ಖರ್ಚು ಮಾಡಿ ಈಗ ಇದರಲ್ಲಿ ಈಗ 2 ದಿವಸ ಹೋಯ್ತು ನಮ್ಮದು. ಎಷ್ಟು ಇನ್ಕನ್ವೀನಿಯನ್ಸ್ ಎಲ್ಲರಿಗೂ. ಎಲ್ಲ ರಜೆ ಎಲ್ಲ ಹಾಕ್ಕೊಂಡು ಬರ್ತೀವಿ, ಈ ಥರ ಇನ್ಕನ್ವೀನಿಯನ್ಸ್. ಇವಾಗ ಇಲ್ಲಿ ನೀವು ಅಷ್ಟೇ ಕೇಳಿದ್ರಲ್ಲ, ಅಲ್ಲಿ ಕೆಲಸದ ಅವ್ರಿಗೆ ಕೇಳಿದ್ರೆ ಹೇಳ್ತಿದ್ದಾರೆ ಅಂದರೆ 100% ಇಂಡಿಗೋ ಕ್ಯಾನ್ಸಲ್ ಆಗಿದೆ, ನೀವು ಹೋಗ್ಬಿಡಿ ಅಂತ ಹೇಳಿ. ಸೊ ನೀವು ಹೇಳಿ ಪ್ರಯೋಜನ ಇಲ್ಲ. ನಮ್ಗೆ ಆಫೀಸಿಂದ ಇಲ್ಲ ಸಿಸ್ಟಮಿಂದ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ, ದ್ಯಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆನ್ಲೈನ್ ಇವಾಗ ಕನ್ಫರ್ಮ್ಡ್ ಅಂತ ಬರ್ತಾ ಇದೆ. ಇವನ್ ಮೆಸೇಜಸ್ ಕನ್ಫರ್ಮ್ಡ್ ಇದೆ. ಸೊ ಬಟ್ ನಾವು ಬುಕ್ ಮಾಡಿ ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ಮಾಡಿರೋದು. ಸೊ ಇವಾಗ ಇಫ್ ದಟ್ ಇಸ್ ಅ ಸಿಚುವೇಶನ್, ಅಂದರೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು, ವೆದರ್ ಟು ಸ್ಟೇ ಹಿಯರ್ ಅವ್ರ ಮನೆಗೆ ವಾಪಸ್ ಹೋಗ್ಬಿಟ್ಟು ಬಸ್ ತಗೋ ಹೋಗ್ಬೇಕಾ, ಟ್ಯಾಕ್ಸಿಯಲ್ಲಿ ಹೋಗ್ಬೇಕಾ, ಅಟ್ಲೀಸ್ಟ್ ಒಂದು ಆಪ್ಷನ್ ಆದ್ರೆ ಇದೆ. ಬಟ್ ಕನ್ಫರ್ಮೇಷನ್ ಕೊಡಿ ಏನಾಗ್ತಿದೆ. ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ 5ನೇ ದಿನವೂ ಕೂಡ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದೇ ಒಂದು ಪರದಾಟ ಏನಿದೆ ಇದು ಮತ್ತೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಪ್ರಯಾಣಿಕರು ಬರ್ತಾ ಇದ್ದಾರೆ, ಆದರೆ ಅವರಿಗೆ ಫ್ಲೈಟ್ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸರಿಯಾದಂತಹ ಮಾಹಿತಿಯನ್ನು ಸಿಬ್ಬಂದಿಗಳು ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಇಲ್ಲಿನ ಪ್ರಯಾಣಿಕರು ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವು ಇಬ್ಬರು ವ್ಯಕ್ತಿಗಳನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಅವರು ಸಾಕಷ್ಟು ಅಂಶಗಳನ್ನು ಕೂಡ ಹೇಳಿದ್ರು. ಅಂದರೆ ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ರು, ಒಬ್ಬರು ಅವರು ಜೈಪುರಕ್ಕೆ ಹೋಗಬೇಕಾಗಿರುತ್ತೆ. ಒಂದು ಟ್ರಿಪ್ಗೋಸ್ಕರವಾಗಿ ಅವರು ನಾನು ಬಂದಿದ್ದೀನಿ, ಆದರೆ ನನಗೆ ಇನ್ನೂ ಕೂಡ ಫ್ಲೈಟ್ ಇದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಸರಿಯಾಗಿ ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲದೆ ಕೇಳಿದಂಥ ಸಂದರ್ಭದಲ್ಲಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಇನ್ನೊಬ್ಬರು ಮಲೇಷ್ಯಾದಿಂದ ಬೆಂಗಳೂರಿಗೆ ಬಂದಿದ್ರು, ಅವರು ದುಬೈಗೆ ಹೋಗಬೇಕಾಗಿತ್ತು. ಅವರ ಫ್ಯಾಮಿಲಿ ಟ್ರಿಪ್ಪನ್ನು ಅವರು ಆಯೋಜನೆ ಮಾಡ್ಕೊಂಡಿದ್ರು, ಆದರೆ ಅದು ಯಾವುದು ಕೂಡ ಆಗ್ತಾ ಇಲ್ಲ. ಈಗಾಗಲೇ ದುಬೈ
ಫ್ಲೈಟ್ ಏನಿದೆ ಇದು ಕ್ಯಾನ್ಸಲ್ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಈಗ ಹೇಳ್ತಾ ಇದ್ದಾರೆ. ನಾನು ಮಲೇಷ್ಯಾದಿಂದ ಬೆಂಗಳೂರಿಗೆ ಬಂದಾಗಿದೆ, ಈಗ ನಾನು ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಕೇಳಿದ್ರು. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಮಾಡಿದ್ರೆ, ಅಂದರೆ ಅವರು ಮೊದಲೇ ಹೇಳಿದರೆ ನಾನು ಮಲೇಷ್ಯಾದಿಂದ ಬೆಂಗಳೂರಿಗೆ ಬರ್ತಾನೆ ಇರಲಿಲ್ಲ, ಹಾಗೆ ಟಿಕೆಟನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ತಿದ್ವಿ, ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ, ಅಂದರೆ ಆನ್ಲೈನಲ್ಲೂ ಕೂಡ ನಮಗೆ ಸರಿಯಾದಂಥ ಮಾಹಿತಿ ಏನಿದೆ ಅದು ಲಭ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಲ್ಲಿ ಬೆಂಗಳೂರಿನಿಂದ ವೆಸ್ಟ್ ಬೆಂಗಾಲ್ಗೆ ಹೋಗಬೇಕಾಗಿದ್ದಂಥ ಪ್ರಯಾಣಿಕರು ಕೂಡ ಅದೇ ರೀತಿಯ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ನಾವು ಇಲ್ಲಿಗೆ ಬಂದಾಗಿದೆ, 1 ತಿಂಗಳ ಹಿಂದೆ ನಾವು ಟಿಕೆಟನ್ನು ಬುಕ್ ಮಾಡಿದ್ವಿ, 4 ದಿನದಿಂದ ಇದೇ ರೀತಿಯ ಸಮಸ್ಯೆ ಆಗ್ತಾ ಇದೆ, ಇನ್ನೂ 2 ದಿನ ಇದೇ ರೀತಿಯ ಸಮಸ್ಯೆ ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಇಲ್ಲಿ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಒಂದೊಮ್ಮೆ ಕ್ಯಾನ್ಸಲ್ ಆಗಿದೆ ಅಂತ ಅವ್ರು ಏನಾದರೂ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಾವು ಕೂಡ ಕಾಯುವಂಥ ಒಂದು ಕೆಲಸಕ್ಕೆ ಮುಂದಾಗೋದಿಲ್ಲ, ಅಥವಾ ಬಸ್ನಲ್ಲೋ ಅಥವಾ ಬೇರೆ ಏನೋ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಆದರೆ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡದೇ ಇರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವ್ರು ಹೇಳಿದ್ರು. ಖಂಡಿತವಾಗಿಯೂ ಕೂಡ ಸಾಕಷ್ಟು ಜನ ಯಾವುದೋ ಒಂದು ಬಿಸ್ನೆಸ್ ಟ್ರಿಪ್ಗೆ ಹೋಗ್ತಾ ಇರ್ಬೋದು, ಅಥವಾ ಪರ್ಸನಲ್ ಟ್ರಿಪ್ಗೆ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರ್ಬೋದು, ಸಾಕಷ್ಟು ಎಮರ್ಜೆನ್ಸಿ ಕೂಡ ಇರ್ಬೋದು. ಅವರಿಗೆ ಇವರು ಟಿಕೆಟ್ನ ಹಣವನ್ನು ವಾಪಸ್ ಕೊಡ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಅದರ ಬದಲಾಗಿ ಅವರು ಮುಖ್ಯವಾಗಿ ನಮಗೆ ಯಾವ ರೀತಿಯಲ್ಲಿ ಸೇವೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಪ್ರಮುಖವಾದಂಥ ಒಂದು ವಿಚಾರವಾಗ್ತಾ ಹೋಗುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಸೇವೆಯನ್ನು ಕೊಡದೇ ಇರೋ ಕಾರಣದಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೇವೆ, ಗಂಟೆಗಟ್ಟಲೆ ಕಾಯ್ತಾ ಇದ್ದೇವೆ, ಆದರೂ ಕೂಡ ಸರಿಯಾದಂಥ ಮಾಹಿತಿಯನ್ನು ಕೊಡುವಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಿಫಲರಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಪ್ರಯಾಣಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.